ನಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸ್ನ ಮೊದಲ ದಿನಕ್ಕೆ ಸ್ವಾಗತ. ಬನ್ನಿ, ಇವತ್ತಿಂದ ಒಂದು ಹೊಸ ಜರ್ನಿ ಶುರು ಮಾಡೋಣ. ನಿಮ್ಮ ನಿಜವಾದ ಸಾಮರ್ಥ್ಯವನ್ನ ಅನ್ಲಾಕ್ ಮಾಡಿ ಬೆಳೆಯೋಕೆ ಇದು ಮೊದಲ ಹೆಜ್ಜೆ ಅಂತಾನೆ ಹೇಳ್ಬಹುದು. ಯಾವುದೇ ಪರ್ಸನಲ್ ಗ್ರೋತ್ಗೆ ಆತ್ಮ ಅರಿವು ಅಂದ್ರೆ ಸೆಲ್ಫ್ ಅವೇರ್ನೆಸ್ ಅನ್ನೋದೇ ಬೇರು. ಸಿಂಪಲ್ ಆಗಿ ಹೇಳೋದಾದ್ರೆ, ಕ್ಲೀನ್ ಆಗಿರೋ ಕನ್ನಡಿಯಲ್ಲಿ ನಮ್ಮನ್ನ ನಾವು ನೋಡ್ಕೊಂಡಾಗೆ. ಒಂದು ಗಿಡಕ್ಕೆ ಒಳ್ಳೆ ಮಣ್ಣು ಎಷ್ಟು ಮುಖ್ಯವೋ, ನಮ್ಮ ಬೆಳವಣಿಗೆಗೆ ನಮ್ಮ ಬಗ್ಗೆ ತಿಳ್ಕೊಳ್ಳೋದು ಅಷ್ಟೇ ಮುಖ್ಯ. ಸರಿ, ಈ ಸೆಲ್ಫ್ ಅವೇರ್ನೆಸ್ ಅಲ್ಲಿ 2 ವಿಧಗಳಿವೆ. ಒಂದು ಆಂತರಿಕ, ಇನ್ನೊಂದು ಬಾಹ್ಯ. ನಮ್ಮ ಒಳಗಿನ ಯೋಚನೆ ಮತ್ತೆ ಬೇರೆಯವರು ನಮ್ಮ ಬಗ್ಗೆ ಏನ್ ಅನ್ಕೋತಾರೆ ಅನ್ನೋದ್ರ ನಡುವೆ ಬ್ಯಾಲೆನ್ಸ್ ಇದ್ರೆ ಕಾನ್ಫಿಡೆನ್ಸ್ ತಾನಾಗೇ ಬರುತ್ತೆ. ಹಾಗಾದ್ರೆ ಆಕ್ಷನ್ಗೆ ಇಳಿಯೋಣ. ಈ ಸೆಲ್ಫ್ ಅವೇರ್ನೆಸ್ ಬೆಳೆಸ್ಕೊಳ್ಳೋಕೆ ಇಲ್ಲೊಂದು ಸಿಂಪಲ್ ಎಕ್ಸರ್ಸೈಸ್ ಇದೆ. ಈ ಡೈಲಿ ಪ್ರಾಕ್ಟೀಸ್ ಅನ್ನೋದು ನಮ್ಮನ್ನ ನಾವು ತಿಳ್ಕೊಳ್ಳೋಕೆ ಒಂದು ಮ್ಯಾಜಿಕ್ ಮಿರರ್ ಇದ್ದಾಗೆ. ನೆಕ್ಸ್ಟ್, ಪಾಸಿಟಿವ್ ಸೆಲ್ಫ್ ಟಾಕ್. ಕನ್ನಡಿಯಲ್ಲಿ ನೋಡ್ಕೊಂಡು ಒಂದು ಸ್ಮೈಲ್ ಜೊತೆ ಈ ಮಾತುಗಳನ್ನ ಹೇಳಿ. ನಾವು ಪದೇ ಪದೇ ಹೇಳೋದನ್ನೇ ನಮ್ಮ ಬ್ರೈನ್ ನಂಬುತ್ತೆ. ಸೊ ರೆಪಿಟೇಷನ್ ಇಸ್ ಕೀ. ಸೆಲ್ಫ್ ಅವೇರ್ನೆಸ್ ಜಾಸ್ತಿ ಆದ್ರೆ ಕಮ್ಯುನಿಕೇಶನ್ ಕೂಡ ಇಂಪ್ರೂವ್ ಆಗುತ್ತೆ. ಆಕ್ಟಿವ್ ಲಿಸ್ನಿಂಗ್ ಇಂದ ಶುರು ಮಾಡೋಣ. ಚೆನ್ನಾಗಿ ಕೇಳಿಸ್ಕೊಳ್ಳೋದಂದ್ರೆ ಗೌರವ ಕೊಟ್ಟ ಹಾಗೆ. ಇದರಿಂದ ಸಂಬಂಧಗಳು ಗಟ್ಟಿಯಾಗುತ್ತೆ. ನಮ್ಮ ಬಾಡಿ ಲ್ಯಾಂಗ್ವೇಜ್ ಕೂಡ ಮಾತಾಡುತ್ತೆ. ಕಾನ್ಫಿಡೆನ್ಸ್ ಹೆಚ್ಚಿಸೋಕೆ ಇಲ್ಲಿದೆ ಕೆಲವು ಸಿಂಪಲ್ ಟಿಪ್ಸ್. ಒಂದು ಸಿಂಪಲ್ ಸ್ಮೈಲ್ ಇದೆಯಲ್ಲ, ಅದು ಫ್ರೀಯಾಗಿ ಸಿಗೋ ಗ್ಲೂ ಅಪ್. ಇವತ್ತಿನ ಅಫರ್ಮೇಷನ್ ಇದು. ನಮ್ಮ ಗ್ರೋತ್ನ ನೆನಪಿಸ್ಕೊಳ್ಳೋಕೆ ಇದನ್ನ ರಿಪೀಟ್ ಮಾಡ್ತಾ ಇರಿ. ಈ ಎಲ್ಲಾ ಪ್ರಯತ್ನಗಳ ಗೋಲ್ ಒಂದೇ, ಅಥೆಂಟಿಕ್ ಆಗಿ, ಅಂದ್ರೆ ನಿಜವಾಗಿ ನಾವು ನಾವಾಗಿರೋದು. ಒಂದು ವಿಷಯ ನೆನಬಿಡಿ, ಪ್ರತಿದಿನ ಮಾಡೋ ಸಣ್ಣ ಸಣ್ಣ ಪ್ರಯತ್ನಗಳೇ ದೊಡ್ಡ ಬದಲಾವಣೆ ತರೋದು. ಹಾಗಾದ್ರೆ ಡೇ 1 ಮುಗೀತು. ಇವತ್ತು ಕಲ್ತಿದ್ರಲ್ಲಿ ನೀವು ತಗೊಳ್ಳೋ ಒಂದು ಚಿಕ್ಕ ಸ್ಟೆಪ್ ಯಾವುದು?